ಹಲೋ ಫ್ರೆಂಡ್ಸ್, ಖುಷಿಗ ಚಾನಲ್ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಅಂದರೆ ನೋಡ್ತಾರೋ ಫ್ರೆಂಡ್ಸ್, ನಾನು ನಾಟಿ ಕೋಳಿ ಮರಿಗಳು ತೋರಿಸ್ತಾನೆ. ನೀವು ಅನ್ಕೋದು ಇಷ್ಟು ನಾಟಿ ಕೋಳಿ ಮರಿಗಳನ್ನು ಯಾರ್ದಾರು ಮಾಡಿಸೋರು ಅಂತ. ಅದಕ್ಕೆ ಮಿಷಿನ್ ಐತೆ ಫ್ರೆಂಡ್ಸ್, ನಿಮಗೆ ಮಿಷಿನ್ನು ತೋರಿಸ್ತೀನಿ. ನೋಡ್ತಾ ಫ್ರೆಂಡ್ಸ್, ಯಾವ ರೀತಿ ನಾಟಿ ಕೋಳಿ ಮರಿಗಳು ಆ್ಯಕ್ಟಿವ್ ಆಗೈತೆ ಅಂತ ನೀವು ನೋಡ್ತಾ ಇರೋದು. ಎಷ್ಟು ಆ್ಯಕ್ಟಿವ್ ಆಗೈತೆ ಮರಿಗಳು ಅಂತ. ತಾಯೆಲ್ಲ ಮಿಷಿನಲ್ಲಿ ಮಾಡಿಸೋ ರೀತಿ ಲೈಟ್ ಬೆಳಕಲ್ಲಿ ನಾವು ಸಾಕಿದಾಗ ಚೆನ್ನಾಗಿರುತ್ತವೆ ನಾಟಿ ಕೋಳಿ ಮರಿಗಳು. ಹೋಗ್ಬೋದು. ಆಮೇಲೆ ನಾವು ಮೇವು ಮೇಯ್ಸೋಕ್ಕೆ ತೊಂದರೆ ಆಗ್ಬೋದು ಅನ್ಕೋಬೋದು. ಯಾವುದೇ ಕಾರಣಕ್ಕೂ ಆ ರೀತಿ ತೊಂದರೆ ಆಗೋಲ್ಲ. ಯಾಕಪ್ಪ ಅಂದರೆ ಈ ರೀತಿ ಒಂದು ಕಡೆಗೆ ಮಾಡಿ ನೀರು ಮತ್ತು ಮೇವು ಮಡಗ್ದಾವೆ ಮರಿಲಿ ಮೇಯ್ತವೆ. ನೋಡ್ತಾ ಇರ್ಬೋದು ಯಾವ ರೀತಿ ಮೇಯ್ತಾವೆ ಮರಿಗಳು ಅಂತ ನೀವು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮರಿಗಳು. ಮತ್ತು ಯಾವ ರೀತಿ ಇರ್ತವೆ ಅಂದರೆ ನೋಡ್ತಾ ಫ್ರೆಂಡ್ಸ್, ನೀವು ಮಿಷಿನಿಂದ ಒಂದು ದಿವಸ 2 ದಿವಸ ಆದಮೇಲೆ ಮರಿ ಮಿಷಿನಿಂದ ತೆಗೆದಾಗ ನಾವು ಆ ರೀತಿ ಮರಿಗಳು ಇರ್ತವೆ. ಮತ್ತು ನೋಡ್ತಾ ಫ್ರೆಂಡ್ಸ್ ಯಾವ ರೀತಿ ಮತ್ತು ಮಾಡಿಸೋ ಮಿಷಿನ್ ಯಾವ ರೀತಿ ಐತೆ ಅಂತ. ನಿಮಗೆ ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂತ ಮುಕ್ತಾಯಗೊಳಿಸಿದೆ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.